ಗೈಸ್, ಚೈನಾದಲ್ಲಿ ನಾನು ಮೂವಿ ಟೌನ್ಗೆ ಹೋಗಿದ್ದಿದ್ದು ಪಾರ್ಟ್ 1 ವಿಡಿಯೋನ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಯಾವ್ದಾವ್ದು ಶೋಸ್ನ ನೋಡಿದ್ವಿ, ಎಲ್ಲೆಲ್ಲಿ ತಿರುಗಿದ್ವಿ ಮೂವಿ ಟೌನ್ ಒಳಗಡೆ ಅಂತ ಎಲ್ಲನೂ ಪಾರ್ಟ್ 1ನಲ್ಲಿ ನೋಡಿರ್ತೀರಾ. ಇದು ಆಫ್ಟರ್ನೂನಿಂದ ಈವ್ನಿಂಗ್ವರೆಗೂ ನೋಡ್ತೀರಾ. ಇಲ್ಲಿ ನಾವು ಲಂಚಿಂದ ಈವ್ನಿಂಗ್ವರೆಗೂ ಏನೇನು ಶೋಸ್ನ ನೋಡಿದ್ರಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು ತುಂಬಾನೇ ಬಿಸಿಲಿತ್ತು, ಅಷ್ಟೊಂದು ಚಳಿ ಕೂಡ ಆಗ್ತಿರ್ಲಿಲ್ಲ. ಅಂದರೆ ವಿಂಟರಲ್ಲಿ ನಾವು ಫಸ್ಟ್ ಟೈಮ್ ಜಾಕೆಟ್ಸ್ ಎಲ್ಲ ತೆಗೆದು ಓಡಾಡ್ತಿದ್ದು. ಸನ್ ಕಿಸ್ಟ್ ಫೋಟೋಸ್ ಬರ್ತಿಲ್ಲ, ಇಲ್ಲಿ ಸನ್ ಸ್ಲ್ಯಾಬ್ಡ್ ಫೋಟೋಸ್ ಬರ್ತಿಲ್ಲ. ಈ ಒಂದು ಟೌನ್ ಇದೆ, ಲೈಕ್ ಓಲ್ಡ್ ಮನೆಗಳು ಮತ್ತು ಈ ಥರ ಗೊಂಬೆಗಳು ಅದೆಲ್ಲ ಇದೆ ಈ ಟೌನಲ್ಲಿ. ಹಾಗೆ ನಡ್ಕೊಂಡು ಹೋಗ್ತಿದ್ದೀವಿ. ಏನಾದರೂ ಶೋಸ್ ಎಲ್ಲ ಅಲ್ಲಲ್ಲಿ ನಡೀತಿರುತ್ತೆ. ಸೊ ನಾವು ಹಾಗೆ ಅಟೆಂಡ್ ಮಾಡಿಕೊಂಡು ನೋಡ್ಕೊಂಡು ಹೋಗಬೇಕು. ಈ ಸ್ಟ್ರೀಟಲ್ಲಿ ಏನು ಶೋಸ್ ನಡೀತಿದೆ ನೋಡಿಕೊಂಡು ಹಾಗೆ ಮುಂದೆ ಹೋಗೋಣ. ಆ್ಯಂಡ್ ಹೊಟ್ಟೆ ಕೂಡ ಹಸಿತಿದೆ. ಇಲ್ಲಿ ಊಟ ತಿನ್ನೋದಕ್ಕೆ ಏನು ಸಿಗುತ್ತೆ ನೋಡಬೇಕು. ಸೊ ಏನಾದರೂ ಶೋಸ್ ನಡೀತಿದ್ರೆ ನೋಡಿಕೊಂಡು ಲಂಚ್ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. Hello. Nice to meet you too. Thank you, Shishi. Hello. Where are you from? I'm from India. Oh, nice to meet you. I speak Chinese. Thank you. Hi புகழ். Hi. என்னோட vlog எப்படி இருக்கு புகழ்? vlog எப்பவுமே சூப்பரா இருக்கும். எங்க வீட்ல எல்லாரும் பாப்பாங்க. சைனா இங்க இருக்கறதெல்லாம் எங்க வீட்ல உள்ளவங்களுக்கு காட்றதுக்கு உங்க வீடியோ பார்த்து அவங்க தெரிஞ்சுக்கறாங்க. So it's very useful. Thank you so much. இதெல்லாம் நீங்க சொன்னத சொல்லிட்டோம். சூப்பரா இருக்கு. Nice. Oh my god. Spoiled. Plan spoiled. ಗೈಸ್, ಈಗ ಇಲ್ಲಿ ಊಟ ನಮಗೇನು ಸಿಗ್ತಿಲ್ಲ. ಸೊ KFCಗೆ ಬಂದ್ವಿ. KFCಯಲ್ಲಿ ಏನಾದರೂ ಲಂಚ್ ಮಾಡಿಕೊಂಡು ಹೋಗ್ತೀವಿ ಮತ್ತೆ ಶೋಸ್ ಎಲ್ಲ ನೋಡೋದಕ್ಕೆ. ಗೈಸ್, ಈಗ KFCಯಲ್ಲಿ ಲಂಚ್ ಮಾಡಿಕೊಂಡು ಹೊರಗಡೆ ಬಂದ್ವಿ. KFCಯಿಂದ ಹೊರಗಡೆ ಬರ್ತಿದ್ದಂಗೆ ವ್ಯೂ ಈ ಥರ ಇದೆ. ಈಗ ನಮಗೆ ಒಂದು ಮ್ಯಾಪ್ ಕೊಟ್ಟಿರ್ತಾರೆ, ಯಾವ್ದ್ಯಾವ್ದು ಶೋ ಎಷ್ಟೊತ್ತಿಗೆ ನಡೆಯುತ್ತೆ ಅಂತೆಲ್ಲನೂ ಅದರಲ್ಲಿ ನೋಡ್ಬೋದು ನಾವು. ಆ ಮ್ಯಾಪಲ್ಲಿ ನೋಡಿದ್ದಕ್ಕೆ ಈಗ 1:20ಗೆ ಒಂದು ಶೋ ಇದೆ. ಸೊ ಲಂಚ್ ಮಾಡಿಕೊಂಡು ಆ ಶೋ ಯಾವ ಪ್ಲೇಸಲ್ಲಿದೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ, ಆ ಕಡೆಗೆ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಈಗ ಶೋ 1 ಕಿಲೋಮೀಟರ್ ದೂರ ಇದೆ ಇಲ್ಲಿಂದ, ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ದೀವಿ. 1:20 ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಬೇಕು ನಾವು. ಸೊ ಲೆಟ್ಸ್ ಗೋ. Hello. Hello.多少钱？多少钱？好，我们有这个单人和双人吃。可以。稍等一下，在这边玩。在这边。No。这里。OK，在这里，你可以来这边。这个。ಇಲ್ಲಿ ಈ ಶಾಪಲ್ಲಿರೋರಿಗೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ, ನಮಗೆ ಚೈನೀಸ್ ಅರ್ಥ ಆಗ್ತಿರ್ಲಿಲ್ಲ. ನಮಗೆ ಬರೋ ಚೈನೀಸಲ್ಲಿ ಇವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಮಾತಾಡೋಷ್ಟರಲ್ಲಿ ನಮಗೆ ಸುಸ್ತಾಗೋಯ್ತು. ಸೊ ಈ ಗೇಮನ್ನು ಆಡೋದೇ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿಂದ ರಿಟರ್ನ್ ಆದ್ವಿ. ಶೋ 1:20ಗೆ ಸ್ಟಾರ್ಟ್ ಆಗುತ್ತೆ, ಬೇಗ ಬನ್ನಿ ಹೋಗೋಣ. ಇನ್ನೊಂದ್ಸತಿ ಸೊಲ್ಲುಂಗ ಗೈಸ್. So bye bye. ಅಲ್ಲ 1:20ಗೆ ಶೋ ಐತೆ ಅಂತ. 1:20 show time. It's already late. They have to go fast. Yeah. So we gonna run now. Let's run.
ಬನ್ನಿ ಬೇಗ ಬನ್ನಿ ಬೇಗ ಕ್ಲೋಸ್ ಆಗುತ್ತೆ. ಇವ ನಮ್ಮ ಊರ್ಲದು ಕಟ್ಟಿಗೆ ಗೈಸ್ ಈಗ ಶೋ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದಿದ್ದೀವಿ, ಎಲ್ಲ ಕುತ್ಕೊಂಡಿದ್ದಾರೆ. ನಾವು ಹೋಗಿ ಸೀಟ್ ಹಿಡ್ಕೊಂಡು ಕುತ್ಕೊಂಡು ಇಲ್ಲಿ ಏನು ಶೋ ನಡೆಯುತ್ತೆ ಅಂತ ನೋಡೋಣ. ನಿಮಗೂ ತೋರಿಸ್ತೀನಿ ಚೈನೀಸ್ ಶೋಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಗೈಸ್ ಇಲ್ಲಿ ನಾವು ಬಂದಿದ ತಕ್ಷಣ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಫಾರಿನರ್ಸ್ ಅಂತ.因为我不想跟着你走向覆灭。哼，我和宫小无及格，你不是同样受益？你可知武学最高境界便是不争？不争，天下万物无不相争，名利地位要争，天下太平要争，人只要活着就要争，不争何来名利，何来太平？君子要争，与己争，与地争，与天争。我若不争，也会有他人来争。你心魔太重，不可能。ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಚೈನೀಸ್ ಕಲ್ಚರಲ್ ಶೋ ನಡೀತಿತ್ತು. ನೋಡೋಕೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು, ಈ ಆರ್ಕಿಟೆಕ್ಚರ್, ವಾಟರ್ ಪ್ಲೇ ಎಲ್ಲಾನು. ಈ ಶೋನ ನಾವು ನೋಡ್ತಿರ್ಬೇಕಾದ್ರೆ ನಮ್ಗೆ ಒಂದು ಹಳೆ ಚೈನೀಸ್ ಡ್ರಾಮಾ ನೋಡ್ತಿರೋ ತರ ಅನ್ನಿಸ್ತಿತ್ತು. ಸಡನ್ ಆಗಿ ಅವರು ವಾಟರ್ ಮೇಲೆ ನಿಂತ್ಕೊಂಡು ಮೇಲೆ ಬರೋದು, ಆ ಮ್ಯೂಸಿಕ್ ಮತ್ತೆ ಸಡನ್ ಆಗಿ ಫೈರ್ ಎಲ್ಲ ಬರ್ತಿತ್ತು. ಅದನ್ನೆಲ್ಲ ನೋಡ್ತಿದ್ರೆ ಒಂಥರ ಚೈನೀಸ್ ಟಿವಿ ಶೋನ ನೋಡ್ದಂಗಿತ್ತು. ಈ ಶೋ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಮುಳುಗೋಗಿದ್ರೆ ಒಂದ್ ಕಡೆಯಿಂದ ಸಡನ್ ಆಗಿ ವಾಟರ್ ಬರೋದು ಅಂಡ್ ಅವರು ಮೇಲೆಯಿಂದ ಫ್ಲೈ ಮಾಡ್ಕೊಂಡು ಬರ್ತಿರೋದು ಎಲ್ಲಾನು ನೋಡಕ್ಕೆ ಅಂದ್ರೆ ರಿಯಲ್ ಟೈಮಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಸಕ್ಕದಾಗಿತ್ತು. ಇನ್ನೂ ತುಂಬಾ ಹೊತ್ತು ಈ ಶೋನ ನೋಡ್ಕೊಂಡೇ ಇರಬೇಕು ಅಂತ ಅನ್ನಿಸ್ತಿತ್ತು.人本无名，何须为名而累？人从无名至有名。自胜者强，无名者胜。见之义，见自己。
ಅಂತೂ ಸಕ್ಕದಾಗಿತ್ತು. ಇನ್ನೂ 1 hour ತೋರಿಸಿದ್ರೆ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡು ಬಿಡ್ತಿದ್ವಿ. ಸೊ ಈ ಶೋ ಒಂದು 20 minutes ಇತ್ತು. ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಕಾರ್ಡ್ಸ್ ಆಡ್ತಿರೋ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ನಡ್ಕೊಂಡು ಹೋಗ್ತಿದ್ವಿ. ಅದು ಒಂದು ಬಿಲ್ಡಿಂಗ್ ಒಳಗಡೆ ನಡೆಯೋ ಶೋ ಅಂತೆ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಬನ್ನಿ. ಅದಕ್ಕೂ ಮುಂಚೆ ಸ್ವಲ್ಪ ಬಿಸಿಲಿರೋದ್ರಿಂದ ಥರ್ಸ್ಟಿ ಆಗಿತ್ತು. ಸೊ ಒಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಳ್ಳೋಣ ಅಂತ ಒಂದು ಶಾಪ್ಗೆ ಹೋಗಿದ್ದೆ. ಅವರು ಚೈನೀಸ್ ಸ್ಟೈಲಲ್ಲಿ ಸ್ಟ್ರಾಬೆರಿ ಕೊಕೊನಟ್ ಮಿಲ್ಕ್ ಶೇಕನ್ನು ಮಾಡಿಕೊಟ್ರು. ಕುಡಿಯೋಕ್ಕೆ ಒಂಥರ ಚೆನ್ನಾಗಿತ್ತು. ಇಲ್ಲಿ ಕಾರ್ಡ್ಸ್ ಗೇಮ್ ಅನ್ನು ಆಡಿಸ್ತಾರೆ ಅಂತ ಬಂದ್ರೆ ಅದಕ್ಕೂ ಮುಂಚೆ ಒಂದು ಡ್ಯಾನ್ಸ್ ಶೋ ಇತ್ತು. ಸಖತ್ತಾಗಿತ್ತು. ನೀವು ಕೂಡ ನೋಡಿ. ಸಾಂಗ್ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಪೂರ್ತಿ ನಾನು ಅವ್ರು ಡ್ಯಾನ್ಸ್ ಆಡಿರೋ ಸಾಂಗನ್ನೇ ಹಾಕ್ಕೊಂಡೋದ್ರೆ ನನಗೆ ಕಾಪಿರೈಟ್ಸ್ ಬರುತ್ತೆ. ಸೊ ಸಾಂಗನ್ನು ಇಲ್ಲಿಗೆ ಕಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ನಾನು ಹಾಕಿರೋ ಬೇರೆ ಮ್ಯೂಸಿಕ್ ಜೊತೆನೇ ಇವರ ಡ್ಯಾನ್ಸನ್ನು ನೀವು ನೋಡಲೇಬೇಕು. I know you're scared, you wanna hide away sometimes. I know you're hurt from everyone telling you lies. I bet you just wanna lose your mind. I know you're hurt, I know you're hurt. Let it out, just feel it. Let it out, cry it all out to me. When you're down, when you're hurt. ಆಮೇಲೆ ಈ ಥರ ಅಲ್ಲಲ್ಲೇ ಕುತ್ಕೊಂಡು ಗೇಮ್ಸ್ ಆಡಿಸ್ತಿದ್ದು. ಇದೆಲ್ಲ ಯಾವುದೋ ಚೈನೀಸ್ ಗೇಮ್ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಒಂದು ಕಡೆ ಮಾತ್ರ ಕಾರ್ಡ್ಸ್ ಆಡಿಸ್ತಿದ್ರು, ಅದು ಮಾತ್ರ ನನಗೆ ಗೊತ್ತು. ಈ ಥರ ಎಲ್ಲರೂ ಆಡಿಸ್ತಿರೋ ಗೇಮಲ್ಲಿ ನಾವೇನಾದ್ರು ನೋಡಿ ಅಂದರೆ ಒಂದು ಫೇಕ್ ಟೋಕನನ್ನು ಕೊಡ್ತಾರೆ. ಈ ಥರ ನಾವು 3 ಟೋಕನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕೊಟ್ಟರೆ ಒಂದು ಚಾಕ್ಲೇಟ್ ಕೊಡ್ತಾರೆ. I won cards, bro. Did you win the match? Yeah, I won the match. ಏನಿದೆ ಕೇಳು. నేను ఏం చేసా తెలుసా జాకెట్ రేట్ తెచ్చాను కదా 5 జాకెట్. ಈ ಥರ ನಾವು ಗೇಮ್ಸ್ ಎಲ್ಲ ಆಡಿಕೊಂಡು ಅವ್ರ ಹತ್ರ ಫೇಕ್ ಟೋಕನ್ಸ್ಗಳನ್ನೆಲ್ಲ ಈಸ್ಕೊಂಡು ಫನ್ ಮಾಡಿಕೊಂಡು ತುಂಬ ಹೊತ್ತು ಅಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಗೇಮ್ ಆಡಿ ಗೆದ್ಬಿಟ್ವಿ. ಅದನ್ನು ಎಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಚಾಕ್ಲೇಟ್ ಇಸ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಯಾರ್ಯಾರ ಹತ್ರನೋ ಕೇಳಿಕೊಂಡು ಒಂದು ಕಾರ್ನರಲ್ಲಿ ಇದ್ದಿದ್ದು ರೂಮ್ಗೆ ಹೋಗಿ ಅವ್ರಿಗೆ ಟೋಕನ್ ಕೊಟ್ಟರೆ 3 ಟೋಕನ್ಸ್ ಇದೆ, ನಾನು ಒಂದು ಲಾಲಿಪಾಪ್ ಚಾಕ್ಲೇಟ್ ಕೊಡ್ತೀನಿ ಅಂತ ಕೊಟ್ಟರು. 3 ಟಿಕೆಟ್ ಗೆದ್ದಿದ್ದಕ್ಕೆ ಒಂದೇ ಒಂದು ಲಾಲಿಪಾಪ್ ಕೊಡ್ತಾರೆ. What is this guy? Lollipop for me. ಬರಲ್ಲ.
ಈ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಿದ್ದಂಗೆನೆ ಒಂದು ಮಾಡೆಲ್ ಇಟ್ಟಿದ್ರು. ಇದೇನಂತ ನೋಡಿದ್ರೆ ಈ ಕಂಪ್ಲೀಟ್ ಮೂವಿ ಟೌನಿನ ಒಂದು ಮಿನಿಯೇಚರ್ ಅನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿದ್ರು. ಇದು ನೋಡಕ್ಕೆ ರಿಯಲಿಸ್ಟಿಕ್ ಆಗಿ ಒಂಥರ ಚೆನ್ನಾಗಿತ್ತು. ನೀವು ಕೂಡ ನೋಡಿ. ಇದು ಸೇಮ್ ನಾವು ಮೂವಿ ಟೌನ್ ಅಲ್ಲಿ ಎಂಟ್ರೆನ್ಸ್ ಇಂದ ಒಳಗಡೆ ಬರುವಾಗ ಹೇಗಿತ್ತು ಸ್ಟ್ರೀಟ್ ಎಲ್ಲಾನು ಅದೇ ತರನೇ ಈ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿದ್ರು. ಆಲ್ರೆಡಿ ಶೋ ಸ್ಟಾರ್ಟ್ ಆಗಿತ್ತು. ಲಾಸ್ಟ್ ಶೋ ಇದಾದ್ಮೇಲೆ ನಮಗೆ ಫೈನಲಿ ನೈಟ್ ಒಂದು ಕ್ರ್ಯಾಕರ್ ಶೋ ಇರುತ್ತೆ. ಅದು ಆದ್ಮೇಲೆ ಮುಗಿಸ್ಕೊಂಡು ನಾವು ಹೊರಗಡೆ ಎಕ್ಸಿಟ್ ಆಗಬೇಕಿತ್ತು. ಮೇಲೆ ಒಂದು ಚಿಕ್ಕ ರೂಮ್ ಒಳಗಡೆ ಚೈನೀಸ್ ಬುಕ್ ರೀಡಿಂಗ್ ನಡೀತಿತ್ತು. ಇಲ್ಲಿ ಚೈನೀಸ್ ಬುಕ್ ರೀಡಿಂಗ್ ಹೇಗೆ ನಡೀತಿರುತ್ತೆ ಅಂತ ನೀವು ಒಂದ್ಸತಿ ಕೇಳಿ. ಫೈನಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಷ್ಟೆಲ್ಲ ಶೋಗಳನ್ನೆಲ್ಲ ಮುಗಿಸ್ಕೊಂಡು ಅದರಲ್ಲೂ ನಾನು ವ್ಲಾಗನ್ನು ಮಾಡಿಕೊಂಡು 2 ಪಾರ್ಟ್ಸ್ ಆಗಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇನ್ನು ನೈಟ್ ಒಂದು ಸಖತ್ತಾಗಿರೋ ಕ್ರ್ಯಾಕರ್ ಶೋ ನಡೆಯುತ್ತೆ. ಆ ಶೋ 10 ಮಿನಿಟ್ಸ್ ನಡೆಯುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ಸೆಪ್ರೇಟ್ ಒಂದು ವ್ಲಾಗ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೀವು ಕಂಪ್ಲೀಟ್ ಫೈರ್ ಕ್ರ್ಯಾಕರ್ ಶೋನ ನೋಡ್ಬೋದು. ಅದನ್ನಂತೂ ಮಿಸ್ ಮಾಡಲೇಬಾರ್ದು. ಆ ಶೋ ಅಂತೂ ಸಖತ್ತಾಗಿತ್ತು. ನನ್ನ ಲೈಫಲ್ಲೇ ನಾನು ಯಾವತ್ತೂ ಆ ಥರ ಒಂದು ಶೋನ ನೋಡೇ ಇರಲಿಲ್ಲ. ಇಲ್ಲೇ ಚೈನಾದಲ್ಲಿ ನೋಡೋದಕ್ಕೆ ಚಾನ್ಸ್ ಸಿಕ್ತು. ಸೊ ನೀವು ಕೂಡ ನೋಡಬೇಕಂದರೆ ಆ ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ ಇದಾದಮೇಲೆ. ಸ್ಟೇ ಟ್ಯೂನ್ಡ್. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.